ಇವತ್ತು ನಾವು SIP ಎಂದರೇನು ಅಂತ ನೋಡೋಣ. ನೀವು ಕೇಳಿರಬಹುದು SIP ಅಂದ್ರೆ ಸಿಂಪಲ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. SIP ಎಂದರೆ ಏನು ಅಂತ ನೋಡೋಣ. ನೀವು ಪ್ರತಿ ತಿಂಗಳಿಗೆ ಕಟ್ಟುತ್ತಿರುವ ಚೀಟಿ, ಅದೇ ತರ ಇದು ಕೂಡ ಒಂದು ತರ ಚೀಟಿ ಇದ್ದಂಗೆ ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಒಂದು ನಿರ್ದಿಷ್ಟವಾದ ಅಸೆಟ್ಸ್ ಕ್ಲಾಸ್ ಗೆ ಹೂಡಿಕೆ ಮಾಡುವುದನ್ನ SIP ಎಂದು ಕರೆಯಬಹುದು. ನಿಮಗೆ ಗೊತ್ತಿರಬಹುದು, ನೀವು ಕೂಡ ಆಲ್ರೆಡಿ ಮಾಡುತ್ತೀರಿ. ಪ್ರತಿ ತಿಂಗಳು ಹೇಗೆ ಆಲ್ರೆಡಿ ಕಟ್ ಆಗುತ್ತದೆ ಅಂದ್ರೆ ರಿಕರಿಂಗ್ ಡಿಪಾಸಿಟ್, ಅದೇ ತರಹದ ಇದು ಕೂಡ ಪ್ರತಿ ತಿಂಗಳು ಕಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಐ ಆಮ್ ಮಹೇಶ್. ಇವತ್ತು ನಾವು SIP ಎಂದರೇನು ಅಂತ ನೋಡೋಣ. ನೀವು ಕೇಳಿರಬಹುದು SIP ಅಂದ್ರೆ ಸಿಂಪಲ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಬಹಳಷ್ಟು ಜನ SIP ಮಾಡಿ ತಿಂಗಳಿಗೆ 5,000 SIP ಮಾಡಿ ಅಂತಾರೆ. ಆದ್ರೆ ಆ SIP ಎಂದರೆ ಏನು ಅಂತ ನೋಡೋಣ. ನೀವು ಪ್ರತಿ ತಿಂಗಳಿಗೆ ಕಟ್ಟುತ್ತಿರುವ ಚೀಟಿ, ಅದೇ ತರ ಇದು ಕೂಡ ಒಂದು ತರ ಚೀಟಿ ಇದ್ದಂಗೆ ಇದು ಯಾವುದೇ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ. ಇದು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುವ ಒಂದು ಮೆಥಡ್. ಈಗ ಮ್ಯೂಚುವಲ್ ಫಂಡ್, ರಿಯಲ್ ಎಸ್ಟೇಟ್, ಸ್ಟಾಕ್ ಮಾರ್ಕೆಟ್, ಈ ತರಹದ ಒಂದು ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಕ್ಲಾಸ್ ಇದು ಒಂದು ಮೆಥಡ್ ಅಂದ್ರೆ ಹಣ ಹೂಡಿಕೆ ಮಾಡುವ ಒಂದು ಮೆಥಡ್. ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಒಂದು ನಿರ್ದಿಷ್ಟ ಅಸೆಟ್ಸ್ ಕ್ಲಾಸ್ ಗೆ ಹೂಡಿಕೆ ಮಾಡುವುದನ್ನ SIP ಎಂದು ಕರೆಯಬಹುದು. ನಿಮಗೆ ಗೊತ್ತಿರಬಹುದು, ನೀವು ಕೂಡ ಆಲ್ರೆಡಿ ಮಾಡುತ್ತೀರಿ. ಪ್ರತಿ ತಿಂಗಳು ಹೇಗೆ ಆಲ್ರೆಡಿ ಕಟ್ ಆಗುತ್ತದೆ ಅಂದ್ರೆ ರಿಕರಿಂಗ್ ಡಿಪಾಸಿಟ್, ಅದೇ ತರಹದ ಇದು ಕೂಡ ಪ್ರತಿ ತಿಂಗಳು ಕಟ್ ಆಗುತ್ತದೆ. ಇದನ್ನು ನೀವು ಇನ್ವೆಸ್ಟ್ಮೆಂಟ್ ನಲ್ಲಿ ಬಹಳ ಸಲ ಕೇಳಿದ್ದೀರಿ. SIP ಬಹಳಷ್ಟು ಜನ SIP ಎಂದರೆ ಅದು ಕೂಡ ಒಂದು ರಿಟರ್ನ್ ಕೊಡುವ ಅಸೆಟ್ಸ್ ಕ್ಲಾಸ್ ಎಂದು ತಿಳಿದುಕೊಂಡಿದ್ದಾರೆ. ಅದು ತಪ್ಪು. ಅದು ಹಣ ಹೂಡಿಕೆ ಮಾಡುವ ಒಂದು ಮಾರ್ಗ. ಇದು ಯಾವುದೇ ಒಂದು ಸ್ಕೀಮ್ ಅಲ್ಲ, ಇದು ಹೂಡಿಕೆ ಮಾಡುವ ಒಂದು ದಾರಿ ಇದ್ದಂಗೆ. SIP ಯು ಬಡವರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ಹೂಡಿಕೆ ಮಾಡುವ ಒಂದು ಉತ್ತಮವಾದ ಮಾರ್ಗ. ಯಾಕಂದ್ರೆ ದುಡ್ಡು ಇದ್ದವರು ಲಂಸಮ್ ಆಗಿ ಫಿಕ್ಸ್ಡ್ ಡಿಪಾಸಿಟ್ ಮೂಲಕ ಹೂಡಿಕೆ ಮಾಡುತ್ತಾರೆ. ಆದರೆ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವ ಆಸೆ ಇರುತ್ತದೆ. ಆದರೆ ಎಷ್ಟು ಅಮೌಂಟ್ ಇಂದ ಸ್ಟಾರ್ಟ್ ಮಾಡಬೇಕೆಂದು ಗೊತ್ತಿರಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಓನ್ಲಿ. ಇದು ಇನ್ವೆಸ್ಟ್ಮೆಂಟ್ ಸಲಹೆಯಲ್ಲ, ಟಿಪ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮದೇ ಅನಲೈಸ್ ಮಾಡಿ.